10 ವರ್ಷಗಳ ಎಲ್ಡಿಎಫ್ ಆಡಳಿತವು ಕೇರಳವನ್ನ ಆರ್ಥಿಕ ದಿವಾಳಿಯತ್ತ ಕೊಂಡೊಯ್ದಿದ್ದು ರಾಜ್ಯವು ನಿರುದ್ಯೋಗ ಮತ್ತು ಬೆಲೆ ಏರಿಕೆಯಿಂದ ತತ್ತರಿಸುತ್ತಿದೆ ಎಂದು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಂಜೇಶ್ವರ ಸಮೀಪದ ವರ್ಕಾಡಿ ಮಜೇರ್ ಪಳ್ಳದಲ್ಲಿ ಯುಡಿಎಫ್ ಅಭ್ಯರ್ಥಿ ಎಕೆಎಂ ಅಶ್ರಫ್ ಪರವಾಗಿ ಆಯೋಜಿಸಲಾಗಿದ್ದ ಬೃಹತ್ ಚುನಾವಣಾ ಪ್ರಚಾರ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಹಿಂದಿನ ಕಾಂಗ್ರೆಸ್ ಆಡಳಿತ ಹಾಗೂ ಪ್ರಸ್ತುತ ಎಲ್ಡಿಎಫ್ ಸರ್ಕಾರದ ನಡುವಿನ ವ್ಯತ್ಯಾಸವನ್ನು ಅಂಕಿ ಅಂಶಗಳ ಸಹಿತ ವಿವರಿಸಿದ ಸಿದ್ದರಾಮಯ್ಯ, ಕೇರಳ ಇಂದು ಸಾಲದ ಸುಳಿಯಲ್ಲಿ ಸಿಲುಕಿದೆ. ಭ್ರಷ್ಟಾಚಾರ ಮತ್ತು ತಪ್ಪು ನಿರ್ಧಾರಗಳಿಂದಾಗಿ ಜನಸಾಮಾನ್ಯರ ಬದುಕು ದುಸ್ತರವಾಗಿದೆ ಎಂದು ಹೇಳಿದರು. ಕೇರಳದಲ್ಲಿ ಬಿಜೆಪಿಗೆ ಭವಿಷ್ಯವಿಲ್ಲ ಎಂದು ಭವಿಷ್ಯ ನುಡಿದ ಅವರು ಬಿಜೆಪಿ ವಿರುದ್ಧ ಹರಿಹಾಯ್ದರು. ಬಿಜೆಪಿ ಕೇವಲ ಶ್ರೀಮಂತರು ಮತ್ತು ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿದೆ. ದಲಿತರು, ರೈತರು, ಹಿಂದುಳಿದವರು ಮತ್ತು ಮಹಿಳೆಯರ ಹಿತಾಸಕ್ತಿಯನ್ನು ಬಿಜೆಪಿ ಬಲಿಕೊಟ್ಟಿದೆ. ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನು ಮೋದಿಯವರು ಟೀಕಿಸಿದ್ದರು. ಆದರೆ ಇಂದು ನಾವು ಯಶಸ್ವಿಯಾಗಿ ಜಾರಿಗೆ ತಂದಿದ್ದೇವೆ. ಕರ್ನಾಟಕದ ಗ್ಯಾರಂಟಿ ಮಾದರಿ ಕೇರಳಕ್ಕೂ ಅನ್ವಯ. ಕರ್ನಾಟಕ ಸರ್ಕಾರದ ಸಾಧನೆಗಳನ್ನು ಮುನ್ನೆಲೆಗೆ ತಂದ ಮುಖ್ಯಮಂತ್ರಿಗಳು ಈ ಕೆಳಗಿನ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. 3.5 ಕೋಟಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಸೌಲಭ್ಯ. 1.2 ಕೋಟಿ ಮಹಿಳೆಯರಿಗೆ ಖಾತೆಗೆ ಪ್ರತಿ ತಿಂಗಳು 2,000 ಜಮೆ. 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡಿ ಬಡವರ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಲಾಗಿದೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ತತ್ವದಡಿ ತಳ ಸಮುದಾಯಕ್ಕೆ ನೀಡುವ ಹಣ ಮಾರುಕಟ್ಟೆಗೆ ಮರಳಿ ಬಂದು ಆರ್ಥಿಕತೆ ಬಲಗೊಳ್ಳುತ್ತದೆ. ಬಿಜೆಪಿಗೆ ಜನಪರ ಯೋಜನೆಗಳನ್ನು ರೂಪಿಸಲು ಬರುವುದಿಲ್ಲ. ಕರ್ನಾಟಕದ ಯೋಜನೆಗಳನ್ನು ಈಗ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನಕಲು ಮಾಡುತ್ತಿದೆ ಎಂದು ಅವರು ಲೇವಡಿಯನ್ನ ಮಾಡಿದರು. ಕಾಂಗ್ರೆಸ್ ಮತ್ತು ಯುಡಿಎಫ್ ಬಡವರ ಪರವಾಗಿರುವ ಪಕ್ಷಗಳು. ಕೇರಳದ ಸಮಗ್ರ ಅಭಿವೃದ್ಧಿಗಾಗಿ ಮತ್ತು ನುಡಿದಂತೆ ನಡೆಯುವ ಆಡಳಿತಕ್ಕಾಗಿ ಅಶ್ರಫ್ ಅವರಿಗೆ ಮತ ನೀಡುವಂತೆ ಮನವಿಯನ್ನ ಮಾಡಿದರು. 5 ವರ್ಷಗಳ ಕೆಲಸಗಳನ್ನು ತಾವೆಲ್ಲ ಕೂಡ ನೋಡಿದ್ದೀರಿ. ಮತ್ತೆ ಸ್ಪರ್ಧೆಯನ್ನು ಬಯಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೇಳಲಿಕ್ಕೆ ಅವರು ಚುನಾವಣೆಯಲ್ಲಿ ನಿಲ್ತಿದ್ದಾರೆ. ನೀವೆಲ್ಲರೂ ಕೂಡ 9ನೇ ತಾರೀಕು ಮತ್ತೊಮ್ಮೆ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನಿಮ್ಮ ಮುಂದೆ ನಿಂತಿದ್ದೆ. ಮಂಜೇಶ್ವರ ಇಲ್ಲಿ ಬಂದಾಗ ನಾನು ಕರ್ನಾಟಕದಲ್ಲಿದ್ದೀನಿ ಅಂತಕ್ಕಂಥ ಭಾವನೆ ಆಗ್ತದೆ. ಯಾಕಂದ್ರೆ ನೀವೆಲ್ಲ ಕನ್ನಡ ಮಾತನಾಡ್ತಕ್ಕಂಥ ಜನ. ಸಾವಿರದ 1956ನೇ ಇಸ್ವಿನಲ್ಲಿ ಅದು ಕೇರಳಕ್ಕೆ ಸೇರಿತು. ಆದರೂ ಕರ್ನಾಟಕದಲ್ಲೇ ಇರಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆಂದ್ರೆ ನೀವೆಲ್ಲ ಕನ್ನಡ ಮಾತನಾಡ್ತಕ್ಕಂಥ ಜನ, ಕನ್ನಡದಲ್ಲಿ ಓದ್ತಕ್ಕಂಥ ಜನ. ಅದಕ್ಕೋಸ್ಕರನೇ ಇಲ್ಲಿ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಮಹಾನ್ ಸಾಹಿತಿಗಳಿದ್ರು. ಇಲ್ಲಿ ಕೈಯಾರ KN ರೈ ಅವರು ಕೂಡ ಇಲ್ಲಿ ಮಂಜೇಶ್ವರದಲ್ಲೇ ಇದ್ದವರು. ಬಹಳ ಜನ ಕನ್ನಡದಲ್ಲಿ ಸಾಹಿತ್ಯವನ್ನು ರಚಿಸಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರುಗಳನ್ನು ಗಳಿಸಿರ್ತಕ್ಕಂಥ ಮಹನೀಯರು ಇಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಸಂತೋಷದ ವಿಚಾರ ಏನಪ್ಪ ಅಂತಂದ್ರೆ, ನೀವು ಕೇರಳ ರಾಜ್ಯದಲ್ಲಿದ್ದರೂ ಕೂಡ ಕನ್ನಡದಲ್ಲಿ ಮಾತನಾಡಿ, ಕನ್ನಡದಲ್ಲಿ ಕಲಿತು, ಕನ್ನಡದ ಅಸ್ತಿತ್ವವನ್ನು ಉಳಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹಿಂದೆ ಯಾವಾಗ ಎಷ್ಟನೇ ಇಸ್ವಿಗೆ ಬಂದಿದ್ದು? 19ರಲ್ಲಿ ಬಂದಿದ್ದೆ.
ಈಗ ವೇಣುಗೋಪಾಲ್ರವರು ಮತ್ತೆ ನನಗೆ ಮಂಜೇಶ್ವರಕ್ಕೆ ಹೋಗಲೇಬೇಕು ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಅಶ್ರಫ್ ಅವರ ಪರವಾಗಿ ಮತಯಾಚನೆಗೋಸ್ಕರ ಬಂದಿದ್ದೇನೆ. ನಾನು ಕೇರಳ ವಿಧಾನಸಭೆಯಲ್ಲಿ ಗೆದ್ದಾಗ ಕನ್ನಡದಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅಲ್ಲ, ಕನ್ನಡದಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕನ್ನಡತನವನ್ನ ಮೆರೀತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಎಲ್ಲ ಕನ್ನಡಿಗರು ಕೂಡ ಅಶ್ರಫ್ ಅವರಿಗೆ ಮತ ಕೊಡಬೇಕು. ಅಶ್ರಫ್ ಅವರಿಗೆ ಮತ ಕೊಡಬೇಕು. ಅದು ಮಾಡಿದ್ರೆ ನಾನು ಅವ್ರ ಪರವಾಗಿ ಮತಯಾಚನೆಗೆ ಬಂದದ್ದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ನಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ಭಾರತೀಯ ಜನತಾ ಪಕ್ಷ ಕೇರಳದಲ್ಲಿ ಬೆಳೀಲಿಕ್ಕೆ ಬಿಟ್ಟಿಲ್ಲ. ಕೇರಳ ಜನ ಭಾರತೀಯ ಜನತಾ ಪಕ್ಷವನ್ನ ಬೆಳೀಲಿಕ್ಕೆ ಬಿಟ್ಟಿಲ್ಲ. ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಅವರು ಸಂವಿಧಾನ ವಿರೋಧಿ, ಬಡವರ ವಿರೋಧಿ, ದಲಿತರ ವಿರೋಧಿ, ಹಿಂದುಳಿದವರ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ, ಮಹಿಳೆಯರ ವಿರೋಧಿ. ಹೇಳ್ತಾ ಇದ್ದೀನಿ ಅಂತಂದ್ರೆ ಅವರ ನಡವಳಿಕೆ ಹಂಗಿದೆ, ಅವರ ವಿಚಾರ ಹಂಗಿದೆ. ಭಾರತೀಯ ಜನತಾ ಪಕ್ಷದವರಿಗೆ ಯಾವುದೇ ಸಿದ್ಧಾಂತ ಇಲ್ಲ. ಅವರು ಯಾರ ಪರವಾಗಿರ್ತಕ್ಕಂಥವ್ರು ಅಂತಂದ್ರೆ ಶ್ರೀಮಂತರು, ಮೇಲ್ಜಾತಿಯವರು ಮತ್ತೆ ಕಾರ್ಪೊರೇಟ್ ಬಾಡಿಗಳ ಪರವಾಗಿರ್ತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷ. ವೇದಿಕೆಯಲ್ಲಿ ಸಂಸದ ರಾಜಮೋಹನ್ ಉಣ್ಣಿತ್ತಾನ್, ಅಭ್ಯರ್ಥಿ ಎಕೆಎಂ ಅಶ್ರಫ್, ಕರ್ನಾಟಕದ ಸಚಿವ ಬೋಸರಾಜ್, ಮುಖಂಡರಾದ ವಿನಯ್ ಕುಮಾರ್ ಸೊರಕೆ, ರಮನಾಥ ರೈ, ಅಶೋಕ್ ಕುಮಾರ್ ರೈ, ಬಾಲಕೃಷ್ಣ ಪೆರಿಯ, ಹರ್ಷಾದ್ ವರ್ಕಾಡಿ ಹಾಗೂ ಇತರ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.